ಸರ್ಕಾರದಿಂದ ಹಣ ಪಾವತಿಯಾಗದ ಕಾರಣ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಗುತ್ತಿಗೆ ಪಡೆದ ಬಿಆರ್ ಶೆಟ್ಟಿ ಫೌಂಡೇಶನ್ ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಶಾಸಕ ಸುನಿಲ್ ನಾಯ್ಕ್ ತಮ್ಮ ಸ್ವಂತ ಹಣದಲ್ಲಿ ಸೇವೆಯನ್ನ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೇವೆಯನ್ನು ಮುಂದುವರಿಸಲು ಅಗತ್ಯ ಹಣಕಾಸಿನ ನೆರವನ್ನು ಭಟ್ಕಳ ಶಾಸಕ ಸುನಿಲ್ ನಾಯ್ಕ್ ಚೆಕ್ ಮೂಲಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಡಯಾಲಿಸಿಸ್ ರೋಗಿಗಳು ತೊಂದರೆಗೆ ಒಳಗಾಗಬಾರದು ಎನ್ನುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಂಡಿದ್ದೇನೆ. ಡಯಾಲಿಸಿಸ್ ಉಪಕರಣ, ಅಗತ್ಯ ವಸ್ತುಗಳ ಖರೀದಿಗಾಗಿ ಈ ಹಣ ಬಳಕೆಯಾಗಲಿದೆ ಎಂದರು. ಭಟ್ಕಳ ಗವರ್ಮೆಂಟ್ ಹಾಸ್ಪಿಟಲ್ಗೆ ಏನು ಬಿಆರ್ ಶೆಟ್ಟಿ ಸಂಸ್ಥೆಯಿಂದ ಏನು ಡಯಾಲಿಸಿಸ್ ನಿರಂತರವಾಗಿ ಆರೋಗ್ಯ ಏನು ಆಸ್ಪತ್ರೆಗಳಲ್ಲಿ ನಡೀತಾ ಇತ್ತು, ತಾಂತ್ರಿಕ ತೊಂದರೆಯಿಂದ ಅವರು ಸ್ಥಗಿತಗೊಳಿಸಿದ್ರು. ಅದನ್ನ ಮನೆಗೊಂಡಿರ್ತಕ್ಕಂತ ನಮ್ಮ ಭಟ್ಕಳದವರು ಎಲ್ಲರೂ ಗಮನಕ್ಕೆ ತಂದಾಗ ತುಂಬಾ ಸಂತೋಷದಿಂದ ಇವತ್ತು ಅದನ್ನ ಪ್ರಥಮ ಹಂತದಲ್ಲಿ ಹೊನ್ನಾವರ ಮತ್ತು ಭಟ್ಕಳ ಎರಡೂ ಭಾಗದಲ್ಲಿ ಅದನ್ನ ಮುಂದುವರಿಸಬೇಕು. ಯಾವುದೇ ರೀತಿ ರೋಗಿಗಳಿಗೆ ಸಮಸ್ಯೆ ಆಗಬಾರದು. ಡಯಾಲಿಸಿಸ್ ಪ್ರತಿ ವಾರ ಮಾಡ್ತಕ್ಕಂಥದ್ದು, ಅದಕ್ಕೆ ನನ್ನ ಕ್ಷೇತ್ರ ಜನಕ್ಕೆ ತೊಂದರೆ ಆಗಬಾರದು ಅಂತ ಹಿತದೃಷ್ಟಿಯಿಂದ ಇವತ್ತು ಆ ಡಯಾಲಿಸಿಸ್ ಏನು ವೆಚ್ಚ ಇದೆ, ತೊಂದರೆ ಉಪಕರಣಕ್ಕೆ ಏನು ವೆಚ್ಚಗಳಿದೆ, ಹೊನ್ನಾವರ ಮತ್ತು ಭಟ್ಕಳ ಎರಡೂ ನನ್ನ ಕ್ಷೇತ್ರಕ್ಕೆ ಪ್ರಥಮ ಹಂತದಲ್ಲಿ ಇವತ್ತು ಚೆಕ್ ಅನ್ನು ವಿತರಣೆ ಮಾಡಿದ್ದೇನೆ. ಯಾವುದೇ ರೀತಿ ತೊಂದರೆ ಆದ ರೀತಿಯಲ್ಲಿ ನಾನು ಈಗಾಗಲೇ ಕಂಡುಕೊಂಡಿದ್ದೇನೆ. ಇದು ನನ್ನ ಮನೆಗೆ ಬಂತು, ಇದನ್ನ ಸಮಸ್ಯೆ ಉಂಟು, ಇಲ್ಲಿ ಡಯಾಲಿಸಿಸ್ಗೆ ಉಪಕರಣಗಳ ಕೊರತೆ ಉಂಟು ಅಂತಕ್ಕಂಥದ್ದು ಗಮನಕ್ಕೆ ಬಂತು. ಕೂಡಲೇ ಅದನ್ನ ಸಂಪೂರ್ಣ ವೆಚ್ಚವನ್ನ ಮುಂದಿನ ದಿವಸದಲ್ಲಿ ಭರಿಸ್ತೇನೆ ಅಂತಕ್ಕಂಥ ವಿಶ್ವಾಸವನ್ನು ಹೇಳಿದ್ದೇನೆ. ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ, ಬಿಆರ್ ಶೆಟ್ಟಿ ಫೌಂಡೇಶನ್ ಡಯಾಲಿಸಿಸ್ ಸೇವೆಯನ್ನು ಸ್ಥಗಿತಗೊಳಿಸಿದ ನಂತರವೂ ಆಸ್ಪತ್ರೆಯ ವತಿಯಿಂದ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಆದರೆ ಸದ್ಯದ ಮಟ್ಟಿಗೆ ಆಸ್ಪತ್ರೆಯ ಹಣ ಬಳಕೆ ಅಸಾಧ್ಯವಾಗಿರುವುದರಿಂದ ಶಾಸಕರ ನೆರವಿನೊಂದಿಗೆ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅದರದ್ದು ಸಪ್ಲೈ ಒಂದೊಂದೇ ನಿಲ್ತಾ ಬಂತು. ಹಾಗಾಗಿ ಗವರ್ಮೆಂಟ್ ಹಾಸ್ಪಿಟಲ್ ಸಪ್ಲೈ ಇದೆ, ಗ್ಲೌಸ್ ಅಥವಾ ಸಲೈನ್ ಅಂತವೆಲ್ಲ ಹಾಸ್ಪಿಟಲ್ ಇಂದ ನಾನು ಸಪ್ಲೈ ಮಾಡಿ ನಡೆಸ್ತಾ ಇದ್ದೆ. ಟೆಕ್ನಿಕಲಿ ಸ್ಪೀಕಿಂಗ್ ಅದು ಹಾಸ್ಪಿಟಲ್ ಇಂದ ಅದಕ್ಕೆ ಖರ್ಚು ತೋರಿಸಲಿಕ್ಕೆ ಆಗಲ್ಲ, ಯಾಕಂದ್ರೆ ಗವರ್ಮೆಂಟ್ ಇಸ್ ಆಲ್ರೆಡಿ ಪೇಯಿಂಗ್ ಫಾರ್ ದೋಸ್ ಕನ್ಸ್ಯೂಮೇಬಲ್ಸ್ ಟು ಬಿಆರ್ಎಸ್. ಸೊ ಆದ್ರೂ ಜನರಿಗೆ ತೊಂದರೆ ಆಗುತ್ತೆ. ಇದೆಲ್ಲ ನಾವು ಒಳಗಡೆದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಜನರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಅಂತೇಳಿ ನಾವು ಹಾಸ್ಪಿಟಲ್ ಅನ್ನ ಡಯಾಲಿಸಿಸ್ ನಿಲ್ಲಿಸಬಾರ್ದು ಅನ್ನೋ ಉದ್ದೇಶದಲ್ಲಿ ಇಷ್ಟು ದಿನ ನಡೆಸಿದ್ವಿ. ಸ್ಟಾಫಿಗೂ ಸಹ ಸ್ಯಾಲರಿ ಆಗಿಲ್ಲ ಒಂದು 2-3 ಮಂತ್ಸ್ ಇಂದ. ನಾವು ಅದಕ್ಕೆ ಈಗ ಆಲ್ರೆಡಿ ಒಂದು 15 ಡೇಸ್ಗೆ ಆಗುವಷ್ಟು ಸಾಮಗ್ರಿನ ನಾನು ಹಾಸ್ಪಿಟಲ್ ನಮ್ಮ ಫಂಡ್ ಇಂದ ತರಿಸಿ ನಡೆಸ್ತಾ ಇದ್ದೆ. ಬಟ್ ಹಾಗೆ ಇಟ್ ಕೆನಾಟ್ ಗೋ ಆನ್ ಫಾರ್ ಎವರ್. ಸೊ ಸ್ಟೇಟ್ ಲೆವೆಲ್ ಅವ್ರ ಲೆವೆಲ್ ಅಲ್ಲಿ ಏನಾದ್ರು ಒಂದು ಸೊಲ್ಯೂಷನ್ ಬರ್ಬೋದು ಅನ್ಕೊಳ್ತೀನಿ. ಯಾಕಂದ್ರೆ ಇದು ಇಡೀ ರಾಜ್ಯಕ್ಕೆ ಇರೋ ಪ್ರಾಬ್ಲಮ್ ಭಟ್ಕಳ ಒಂದಕ್ಕಲ್ಲ. ಎಲ್ಲ ಡಯಾಲಿಸಿಸ್ ಪ್ರಾಬ್ಲಮ್ಗಳಿಗೂ ಸೆಂಟರ್ಗಳಿಗೂ ಒಂದು ಸೇಮ್ ಪ್ರಾಬ್ಲಮ್ ಎಕ್ಸಿಸ್ಟ್. ಸೊ ಹಾಗಾಗಿ ಸ್ಟೇಟ್ ವೈಸ್ ಅವ್ರಿಗೆ ಏನಾದ್ರು ಒಂದು ಸೊಲ್ಯೂಷನ್ ಬರ್ಬೋದು. ಅಲ್ಲಿವರೆಗೆ ಈಗೇನು ನಮ್ಗೆ ಸಹಾಯ ಕೊಟ್ಟಿದ್ದಾರೆ ಅದರಿಂದ ಆದಷ್ಟು ಕನ್ಸ್ಯೂಮೇಬಲ್ಸ್ ಅಂತ ತಂದು ಎಷ್ಟು ದಿನ ಆಗುತ್ತೆ ಮತ್ತು ಹೇಗೂ ಪ್ರಾಮಿಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಆಗದೆ ನೋಡ್ಕೊಳ್ತೀನಿ ಅಂತ. ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಲಕ್ಷ್ಮೀಶ್ ನಾಯ್ಕ್, ಭಟ್ಕಳ ಬಿಜೆಪಿ ಮಂಡಳದ ಅಧ್ಯಕ್ಷ ಸುಬ್ರಾಯ ದೇವಾಡಿ, ದಿನೇಶ್ ನಾಯ್ಕ್, ರಾಜೇಶ್ ನಾಯ್ಕ್, ಪ್ರಮೋದ್ ಜೋಶಿ, ವಿವೇಕ್ ನಾಯ್ಕ್, ಶ್ರೀಕಾಂತ್ ನಾಯ್ಕ್, ಪಾಂಡು ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು.